Hello butterflies, welcome to my YouTube ಚಾನೆಲ್ ಲಕ್ಸುರಿ ಆ್ಯಂಡ್ ಬ್ರೈಟ್ ಅರ್ತ್ ಆ್ಯಂಡ್ ಗಾಡ್ ಗ್ರೇಸ್. ಒಂದು ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಮಗೆ ಡಿಪ್ರೆಷನ್ ಬಗ್ಗೆ ಮಾತಾಡೋಣ. ಇವಾಗ ಎಲ್ಲಿ ನೋಡಿದ್ರು ಎಲ್ಲ ಕಡೆ ಡಿಪ್ರೆಷನ್ಗೆ ಹೋದವ್ರಿಗೆ ಗೊತ್ತಿರುತ್ತೆ ಡಿಪ್ರೆಷನ್ ಅಂದರೆ ಏನು ಅಂತೇಳಿ. ಸೊ ನಮಗೆ ಇವತ್ತು ಡಿಪ್ರೆಷನ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಡಿಪ್ರೆಷನ್ ಬರೋದಾಗೆ ಹೇಗೆ ನೋಡ್ಕೋಬೇಕು ನಮ್ಮನ್ನ ನಾವು ಅಂತ ಇವತ್ತು ತಿಳ್ಕೊಳ್ಳೋಣ. ನಿಜವಾಗ್ಲೂ ಡಿಪ್ರೆಷನ್ಗೆ ಹೋದವ್ರಿಗೆ ಗೊತ್ತಿರುತ್ತೆ ಡಿಪ್ರೆಷನ್ಗೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ, ಅದರಿಂದ ಹೊರಗೆ ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ. ಡಿಪ್ರೆಷನ್ ಯಾಕೆ ಬರುತ್ತೆ ಅಂದರೆ ನಾವು ಯಾವಾಗಲೂ ಒಂದು ನಮ್ಮ ಜೀವನದಲ್ಲಾಗಿರುವಂಥ ಕೆಟ್ಟ ಘಟನೆ ಆಗಿರ್ಬೋದು, ಅಥವಾ ಯಾರೋ ನಮ್ಮ ಮನಸ್ಸನ್ನು ನೋವು ಮಾಡಿರೋದು, ಇದನ್ನೆಲ್ಲ ಯೋಚನೆ ಮಾಡಿ 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 ನಾವು ಏನು ಮಾಡ್ತೀವಿ ಅಂದರೆ ಅದನ್ನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಈಗ ನಾವು ಅದನ್ನ ಸ್ಟೋರ್ ಮಾಡಿ 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 ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ಅಂದರೆ ಯಾವ ಥರ ಅಂದರೆ ನಮಗೇನೋ ಒಂದು ನೋವಾಗಿರುತ್ತೆ, ಅದನ್ನ ನಮಗೆ ಇನ್ನೊಬ್ಬರ ಜೊತೆ ಹೇಳ್ಕೊಳಕ್ಕಾಗಲ್ಲ, ಶೇರ್ ಮಾಡೋಕ್ಕಾಗಲ್ಲ, ಅಥವಾ ಇದು ಹೇಳ್ಕೊಂಡ್ರೆ ಅವರು ಯಾವ ರೀತಿ ತಗೊಳ್ತಾರೆ ಅಂತೆಲ್ಲ ನಾವು ಯೋಚನೆ ಮಾಡಿ ನಾವು ಅದನ್ನ ಇನ್ನೊಬ್ರಿಗೆ ಹೇಳಲಿಕ್ಕೂ ಆಗಲ್ಲ, ನಾವು ಇಟ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ರೀತಿ ಇದ್ದಾಗ ನಾವು ಅದು ಒಂದು ಕಡೆ ಸ್ಟೋರ್ ಆಗಿ ಅದು ಆವಾಗ ನೆನಪಿಗೆ ಬರ್ತಾ ಇರುತ್ತೆ. ನೆನಪಿಗೆ ಬಂದು ಲಾಸ್ಟ್ ನಮಗೆ ಅದು ಒಂದು ಡಿಪ್ರೆಷನ್ ಅನ್ನೋದು ಒಂದು ಕಾಯಿಲೆ. ಸೊ ಇದರಿಂದ ಹೊರಗಡೆ ಬರೋಕ್ಕೆ ತುಂಬಾ ಕಷ್ಟ. ಯಾರೂ ಡಿಪ್ರೆಷನಿಗೆ ಹೋಗೋದು ಬೇಡ. ಡಿಪ್ರೆಷನ್ ಹೇಗಿರುತ್ತೆ ಅಂದರೆ ನಾವು ಸಾವನ್ನು ಮುಟ್ಟಿ ಬಂದಿರೋ ಥರ ಇರುತ್ತೆ. ಡಿಪ್ರೆಷನಿಂದ ಹೊರಗಡೆ ಬಂದವ್ರನ್ನ ಕೇಳಿ ನೋಡಿ, ಅವ್ರು ಹೇಳ್ತಾರೆ ಯಾವತ್ತೂ ನೀವು ಡಿಪ್ರೆಷನ್ಗೆ ಮಾತ್ರ ಹೋಗಬೇಡಿ ಅಂತ. ಅಷ್ಟು ಕಷ್ಟ ಇದೆ ಡಿಪ್ರೆಷನ್ಗೆ ಹೋದರೆ ಹೊರಗಡೆ ಬರಲಿಕ್ಕೆ. ಸೊ ನಾನಿವತ್ತು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಏನೋ ಒಂದು ದುಃಖ ಇರುತ್ತೆ, ಏನೋ ಒಂದು ನೋವು ಇರುತ್ತೆ, ನೀವು ಅದನ್ನ ಯಾರಿಗಾದ್ರೂ ಹೇಳ್ಕೊಳ್ಳಿ. ನಿಮಗೆ ಯಾರಾದರೂ ಒಬ್ಬರು ಇದ್ದೇ ಇರುತ್ತೆ, ಅಮ್ಮ ಇರ್ತಾರೆ, ಇಲ್ಲ ನಿಮ್ಮ ಪಾರ್ಟ್ನರ್ ಇರ್ತಾರೆ, ಇಲ್ಲ ನಿಮ್ಮ ಮಕ್ಕಳು, ಯಾರ ಹತ್ರ ಆದರೂ ಒಂದು ನಿಮ್ಮ ನೋವಿದ್ದರೆ ಅದನ್ನ ಹೇಳ್ಕೊಳ್ಳಿ. ಮನಸ್ಸಲ್ಲೇ ಇಟ್ಕೊಳ್ಳೋಕೆ ಹೋಗಬೇಡಿ. ಮನಸ್ಸಲ್ಲೇ ಇಟ್ಟರೆ ಅದು ಇಟ್ಟು ಸ್ಟೋರ್ ಆಗ್ತಾ ಹೋಗುತ್ತೆ. ಮುಂದಿನ ಅದು ನಿಮಗೆ ದೊಡ್ಡ ಕಾಯಿಲೆಗೆ ಮಾನಸಿಕ ಆಗಿ ಹೋಗ್ತೀರಾ. ಈಗ ನಿಮಗೆ ಗೊತ್ತಿರೋರು ಯಾರಾದರೂ ಡಿಪ್ರೆಷನಲ್ಲಿದ್ದರೆ ಫಸ್ಟ್ ಅವ್ರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಹೇಳಿ, ಏನೇ ಇದ್ದರೂ ಹೇಳ್ಕೊಳಕ್ಕೆ ಹೇಳಿ. ಹಾಗೆ ಹೇಳಿ ಅವ್ರದ್ದು ನೋವೆಲ್ಲ ಹೋಗುತ್ತೆ. ಮತ್ತು ನಾವು ಡಿಪ್ರೆಷನ್ಗೆ ಯಾಕೆ ಹೋಗ್ತೀವಿ ಅಂದರೆ, ನಮಗೆ ಈ ಕೆಲಸ ಮಾಡ್ತಾರಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ಜಾಬಲ್ಲಿ ಇರ್ತಾರಲ್ಲ, ಅವ್ರಿಗಷ್ಟು ಡಿಪ್ರೆಷನ್ ಬರಲ್ಲ ಅವ್ರಿಗೆ. ಆದರೆ ಮನೇಲಿರೋ ಹೆಣ್ಮಕ್ಳು ಏನೋ ಜಾಬಲ್ಲಿ ಇಲ್ಲ, ಜಾಸ್ತಿ ಡಿಪ್ರೆಷನ್ಗೆ ಯಾರು ಹೋಗ್ತಾರೆ ಅಂದರೆ ರಿಚ್ ಆಗಿರೋರೇ ಜಾಸ್ತಿ ಡಿಪ್ರೆಷನ್ಗೆ ಹೋಗೋದು. ಯಾಕಂದರೆ ಅವರಿಗೆ ಏನು ಕೆಲಸ ಮಾಡಲಿಕ್ಕಿರಲ್ಲ. ಕೆಲವೊಬ್ಬರು ಮನೇಲೇ ಇರುವಂಥವ್ರು, ಎಲ್ಲದಕ್ಕೂ ಅವ್ರಿಗೆ ಕೈಯಾಳಿರುತ್ತೆ. ಸೊ ಅವ್ರಿಗೇನು ಅಂದರೆ ಏನೋ ಒಂದು ನೋವಾಗಿದ್ದನ್ನ ಯೋಚನೆ ಮಾಡಿ 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 ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ನೀವು ಬೇಕಿದ್ರೆ ನಿಮ್ಮ ಮನೆ ಸುತ್ತ ಇರೋ ವ್ಯಕ್ತಿಗಳನ್ನೇ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ. ತುಂಬ ಬಡವರಾಗಿ ಇದ್ದು ಬಡ ಕುಟುಂಬದಲ್ಲಿದ್ದವ್ರಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ಅವ್ರಿಗೆ ಸಾಲ ಕಟ್ಟಬೇಕು, ಇನ್ನೊಂದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮನೇಲಿ ಕೆಲಸ ಮಾಡಬೇಕು, ಎಲ್ಲ ಅವರೇ ಮಾಡಬೇಕು ಅಂತ ಬ್ಯುಸಿಲಿರ್ತಾರೆ. ಅವ್ರಿಗೆ ನೂರಾರು ಪ್ರಾಬ್ಲಮ್ ಇದ್ದರೂ ಅವ್ರಿಗೆ ಮಾನಸಿಕವಾಗಿ ಯಾವ ಪ್ರಾಬ್ಲಮ್ಮೂ ಇರಲ್ಲ, ಅವರು ಬ್ಯುಸಿಯಾಗಿರ್ತಾರೆ. ಆದರೆ ರಿಚ್ ಆಗಿರೋರನ್ನ ನೋಡಿ, ಅವ್ರ ಮನೇಲಿ ಒಬ್ಬರು ಏನೋ ಒಂದು ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತಾರೆ, ಏನೋ ಒಂದು ಔಷಧಿ ತಗೊಳ್ತಾ ಇರ್ತಾರೆ. ಕೆಲವೊಬ್ಬರು ಯಾವಾಗಲೂ ಮಾನಸಿಕವಾಗಿ ಯೋಚನೆ ಮಾಡ್ತಾನೇ ಇರ್ತಾರೆ. ಸೊ ಈ ಥರ ಯಾರೂ ಮಾಡಬೇಡಿ, ಡಿಪ್ರೆಷನ್ಗೆ ಯಾರೂ ಹೋಗಬೇಡಿ. ಡಿಪ್ರೆಷನ್ಗೆ ಹೋದರೆ ಸಾವನ್ನೇ ಮುಟ್ಟಿ ಬಂದ ಹಾಗೆ. ಯಾರಾದರೂ ಡಿಪ್ರೆಷನಿಂದ ಹೊರಗೆ ಬಂದವರು ನಿಮ್ಮ ಸುತ್ತಮುತ್ತಲು ಇದ್ದರೆ ಅವ್ರ ಹತ್ರ ನೀವು ಕೇಳಿ ನೋಡಿ ಡಿಪ್ರೆಷನ್ ಅಂದರೆ ಎಷ್ಟು ಕಷ್ಟ ಅಂತ.
ಡಿಪ್ರೆಷನ್ ಅಪ್ಪ ದೇವರೇ, ಅದು ಮಾತ್ರ ಯಾರೂ ಹೋಗಬೇಡಿ ಡಿಪ್ರೆಷನ್ಗೆ. ಡಿಪ್ರೆಷನ್ ಅಂತ ಇವಾಗ ಒಂದು ಹಾಡಾಗೋಗಿದೆ ಡಿಪ್ರೆಷನ್ ಅಂದರೆ. ಆದರೆ ಅದನ್ನ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟು ದೊಡ್ಡ ನೋವು ಅಂತ ಹೇಳಿ. ನೀವು ಅದರಿಂದ ಹೊರಗಡೆ ಹೇಗೆ ಬರಬೇಕು ಅಂದರೆ, ನಿಮ್ಗೇನು ನೋವಾಗಿದೆಯೋ ಅದನ್ನ ಯಾರ ಹತ್ರ ಆದರೂ ಒಬ್ರ ಹತ್ರ ಹೇಳ್ಕೊಳ್ಳಿ. ಗಂಡನಿಂದ ಏನೋ ಒಂದು ಯಾವುದೋ ಒಂದು ಗಳಿಗೆಯಲ್ಲಿ ಏನೋ ಒಂದು ಅವರು ನಾವು ಅಂದ್ಕೊಂಡಂಗೆ ನಡ್ಕೊಂಡಿರಲ್ಲ, ಇನ್ನೊಂದು ನಮ್ಮ ಫ್ರೆಂಡ್ಸ್ ಏನೋ ನಮಗೆ ಮೋಸ ಮಾಡಿರ್ತಾರೆ, ಅಥವಾ ಯಾರಿಂದಲೋ ಏನೋ ಒಂದು ನೋವಾಗಿರುತ್ತೆ. ಅದನ್ನೇ ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗೋದು ಬೇಡ. ಆ ಟೈಮಲ್ಲಿ ನೀವು ಯೋಗ ಮಾಡಿ, ಧ್ಯಾನ ಮಾಡಿ, ನೀವು ಆ ಟೈಮ್ನ ಸುಮ್ಮನೆ ಹೊರಗಡೆ ಸುತ್ತಾಡಿ ಬನ್ನಿ, 4 ಜನದ ಹತ್ರ ಮಾತಾಡಿ. ನಿಮಗೇನೋ ನೋವಿದೆ, ನನಗೆ ಸಡನ್ನಾಗಿ ಏನೋ ನಾನು ಇಷ್ಟಪಟ್ಟವ್ರು ಕೈ ಬಿಟ್ಬಿಟ್ರು, ನನಗೇನೋ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಏನೋ ಅಂತ ನಿಮ್ಮ ತಲೆಯಲ್ಲಿ ಬಂದ ತಕ್ಷಣ ಆ ಯೋಚನೆನೇ ತೆಗ್ಬಿಡಿ. ಆವಾಗಲೇ ನೀವು ನಿಮ್ಮನ್ನು ಬೇರೆ ಇದರಲ್ಲಿ ತೊಡಗಿಸಿ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಅದನ್ನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಹೊರಗಡೆ ಹೋಗಿ ಆಟ ಆಡಲಿಕ್ಕೆ ಹೋಗಿ ಮಕ್ಕಳ ಜೊತೆ. ನೀವು ಗಿಡ ನೆಡ್ತಾ ಬನ್ನಿ. ಮನೇಲಿ ಗಿಡಗಳು ಒಳ್ಳೆ ಸಿಗುತ್ತೆ, ನರ್ಸರಿಯಲ್ಲೆಲ್ಲ ಪಕ್ಕದ ಮನೆಯಲ್ಲೆಲ್ಲ ಸಿಗುತ್ತೆ. ಅದನ್ನೆಲ್ಲ ನಡ್ತಾ ನೀವು ಆ ಥರನೇ ಟೈಮ್ ಸ್ಪೆಂಡ್ ಮಾಡಿದರೆ ಆ ಗಿಡಗಳೇ ನಿಮಗೆ ಒಳ್ಳೆ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಆದರೆ ಡಿಪ್ರೆಷನ್ಗೆ ಮಾತ್ರ ಹೋಗಬೇಡಿ. ಅದು ತುಂಬ ಕಷ್ಟ, ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಆ ನೋವು. ನಾವು ಏನು ಮಾಡಬೇಕು ಅಂದರೆ, ಯಾರೇ ಆದರೂ ಸರಿ, ಯಾರೋ ನಮ್ಗೆ ನೋವು ಮಾಡಿದ್ದಾರೆ ಅಂದರೆ ಅವ್ರು ಗೊತ್ತಿಲ್ಲದೇನೋ ನೋವು ಮಾಡಿರ್ತಾರೆ. ಆದರೆ ನಾವು ಆ ನೋವನ್ನ ಅನುಭವಿಸ್ಬೇಕು ಅಂತ ನಮ್ಮ ತಲೆಯಲ್ಲಿ ಬರೆದಿದ್ರೆ ಮಾತ್ರ ನಮಗೆ ಆ ನೋವು ಬರುತ್ತೆ. ಸೊ ಆ ಥರ ನೋವು ಬರಲಿಕ್ಕೆ ನಮಗೆ ಈ ಥರ ಒಂದು ಬರಬೇಕಿತ್ತು. ಆ ಒಂದು ಕಷ್ಟ ಬಂದರೆ ಅದಕ್ಕೇನೋ ಒಂದು ಕಾರಣ ಇಲ್ಲದೆ ಬರಲ್ಲ. ನಾವು ಎಲ್ಲೋ ಇದ್ದವ್ರನ್ನ ಎಲ್ಲೋ ಕಳಿಸ್ಲಿಕ್ಕೆ ಏನೋ ಒಂದು ಕಷ್ಟ ಬಂದಿರ್ಬೋದು. ನಾವು ಅದನ್ನೇ ದೊಡ್ಡ ವಿಷಯ ಮಾಡಿ, ಅದನ್ನೇ ಯೋಚನೆ ಮಾಡಿ, ನಾವು ಅದನ್ನ ಡಬಲ್ ಯೋಚನೆ, ಥಿಂಕಿಂಗಲ್ಲೇ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಏನೂ ಕೆಲಸ ಇಲ್ಲದವ್ರಿಗೆ ಅದು ಯೋಚನೆ ಮಾಡಿ ಅದಕ್ಕೆ ಅವರಿಗೆ ಟೈಮ್ ಇರುತ್ತೆ. ಅವ್ರಿಗೆ ಬೇರೆ ಕೆಲಸನೇ ಇರಲ್ಲ. ಸೊ ಎಲ್ರಿಗೂ ಒಂದಲ್ಲ ಒಂದು ರೀತಿ ಕೆಲಸ ಇದ್ದೇ ಇರುತ್ತೆ, ನಾವು ಮಾಡಬೇಕಷ್ಟೇ. ನಾವು ಡಿಪ್ರೆಷನ್ಗೆ ಅಂತ ನಮಗೇನೋ ಒಂದು ಬೇಜಾರಾಗಿದೆ, ಏನೋ ಒಂದು ನೋವಾಗಿದೆ, ನಂಗೆ ಯಾರೂ ಇಲ್ಲ ಅನ್ನಿಸ್ದಾಗ ದೇವ್ರನ್ನ ನೆನೆಸ್ಕೊಳ್ಳಿ. ನಿಮಗೆ ಯಾರ ಹತ್ರನೂ ನಿಮ್ಮ ನೋವನ್ನ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ದೇವ್ರ ಹತ್ರ ಹೇಳ್ಕೊಳ್ಳಿ. ದೇವರು ನಿಮಗೆ ಸ್ಪಂದಿಸ್ತಾನೆ. ಯಾರು ನಮ್ಮ ಕಷ್ಟ ಕೇಳದೇ ಇದ್ದರೂ ದೇವರು ನಮ್ಮ ಕಷ್ಟ ಕೇಳ್ತಾರೆ. ಸೊ ನಿಮ್ಗೆ ಯಾರ ಹತ್ರನೂ ಹೇಳಿಕ್ಕಾಗಲಿಲ್ಲ ಅಂದರೆ ದೇವ್ರ ಹತ್ರ ಹೇಳಿ. ಒಂದು ವ್ಯಕ್ತಿ ಹತ್ರ ಏನೋ ಒಂದು ಹೇಳ್ಬೋದು, ಅವರು ಅದನ್ನ ಬೇರೆ ಥರ ತಗೋಬೋದು, ನಿಮ್ಗೆ ಹೆಲ್ಪ್ ಮಾಡದೇ ಇರ್ಬೋದು. ಆದರೆ ದೇವ್ರ ಹತ್ರ ಕೇಳಿ. ಯಾವುದೇ ಕಾರಣಕ್ಕೂ ದೇವರು ಸ್ವಲ್ಪ ಲೇಟ್ ಆದರೂ ನಿಮಗೆ ಯಾರನ್ನೋ ಒಬ್ಬರನ್ನ ಕಳಿಸಿ ನಿಮಗೇನು ದುಃಖನ ನಿವಾರಣೆ ಮಾಡಬೇಕೋ ಮಾಡ್ತಾನೆ. ದೇವ್ರನ್ನ ನಂಬಿ. ಮತ್ತು ಯಾರ್ಯಾರಿಗೋಸ್ಕರ ನೀವು ಡಿಪ್ರೆಷನ್ಗೆ ಹೋಗಬೇಡಿ. ಡಿಪ್ರೆಷನ್ ಅನ್ನೋದು ತುಂಬ ಕಷ್ಟ ಇರೋ ಒಂದು ಸಂಗತಿ. ಅದರ ತುದಿಯವರೆಗೂ ಹೋಗಿ ಬಂದವ್ರಿಗೆ ಗೊತ್ತಿರುತ್ತೆ. ಎಷ್ಟೋ ಜನಕ್ಕೆ ಅದರಿಂದ ಹೊರಗಡೆನೂ ಬರೋಕ್ಕಾಗಲ್ಲ. ನಾವು ಅಂದ್ಕೋಬೇಕು ಇದರಿಂದ ನಾವು ಹೊರಗಡೆ ಬರಬೇಕು ಅಂತ. ಫಸ್ಟ್ ನಾವು ಎಂತ ಮಾಡಬೇಕು ಅಂತ, ಇದರಿಂದ ಹೊರಗಡೆ ಬರಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕಿಂತ ನಾನು ಏನಾದರೂ ಒಂದು ಮಾಡಬೇಕಲ್ಲ, ನಾನೇನೋ ಒಂದು ಕೆಲಸ ಮಾಡೋಣ, ಏನೊಂದು ಮಾಡೋಣ ಅಂಥೇಳಿ ನನ್ನಿಂದ ಒಂದು ದಿನಕ್ಕೆ ಏನೆಲ್ಲ ಬ್ಯುಸಿಯಾಗಿ ಇರೋಕ್ಕಾಗುತ್ತೋ ಆ ಥರ ಎಲ್ಲ ಬ್ಯುಸಿಯಾಗಿರ್ಲಿಕ್ಕೆ ಟ್ರೈ ಮಾಡಿ. ಮನೆ ಕ್ಲೀನ್ ಮಾಡಿ, ಹೊರಗಡೆ ಕೆಲ್ಸಕ್ಕೆ ಹೋಗೋದಾದರೆ ಕೆಲ್ಸಕ್ಕೆ ಹೋಗಿ, ಅಥವಾ 4 ಜನರ ಜೊತೆ ಫೋನ್ ಮಾಡಿ ಮಾತಾಡಿ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ. 4 ಜನರ ಜೊತೆ ಮಾತಾಡಿದಾಗಲೇ ನಮ್ಮ ಮನಸ್ಸು ಹಗುರ ಆಗೋದು. ಕೆಲವರು ಮಾತಾಡೋದೇ ಇಲ್ಲ, ಯಾವಾಗಲೂ ಚಿಂತೆಯಲ್ಲಿ ಇರ್ತಾರೆ. ಅಂಥವ್ರಿಗೆ ಮನಸ್ಸಲ್ಲಿ ಎಷ್ಟೋ ನೋವುಗಳಿರುತ್ತೆ. ಅದನ್ನೆಲ್ಲ ಇಟ್ಕೊಂಡು ನಾಳೆ ಅವರಿಗೆ ಕ್ಯಾನ್ಸರ್ ಅದು ಇದು ಅಂತ ತುಂಬ ದೊಡ್ಡ ಕಾಯಿಲೆಗಳು ಬರುತ್ತೆ. ನಮ್ಮ ಮನಸ್ಸೊಳಗಿರೋ ನಾವು ಎಷ್ಟು ಖುಷಿಯಾಗಿರ್ತೀವೋ ನಮಗೆ ಕಾಯಿಲೆನೂ ಅಷ್ಟೇ ಕಡಿಮೆ ಇರುತ್ತೆ. ನಾವು ಎಷ್ಟು ದುಃಖದಿಂದ ಇರುತ್ತೋ ನಮಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಯಾರು ಏನೇ ನೋವಿದ್ರೂ ನೀವು ಯಾರ ಹತ್ರ ಆದರೂ ಹೇಳ್ಕೊಳ್ಳಿ. ಮನಸ್ಸಲ್ಲಿ ಮಾತ್ರ ಇಟ್ಕೊಳ್ಳೋಕೆ ಹೋಗಬೇಡಿ. ಅದನ್ನ ಆವಾಗಲೇ ಡಿಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಡಿಲೀಟ್ ಮಾಡಲಿಕ್ಕೆ ಅಂದರೆ ಈ ನೋವನ್ನು ನಾನು ಮರಿಬೇಕು ಅಂತ ಯೋಚನೆ ಮಾಡಿದರೆ ನೋವನ್ನು ಮರೆಯೋಕ್ಕಾಗಲ್ಲ. ಏನೋ ಒಂದು ನಾನು ಮಾಡಬೇಕು,
ಅಂತ ಯೋಚನೆ ಮಾಡ್ತಾ ಹೋಗಿ. ಏನೋ ಮಾಡಬೇಕು, ನನ್ನಿಂದ ಏನೋ ಒಂದು ಆಗಬೇಕು, ಇವರು ನನ್ನ ಹುಟ್ಟಿಸಿದ್ದಾರೆ ಅಂದರೆ ನನ್ನಿಂದ ಏನೋ ಒಂದು ಆಗಬೇಕು ಅಂತಲೇ ಹುಟ್ಟಿಸಿದ್ದಾರೆ ಅಂತ ಅಂದ್ಕೊಳ್ಳಿ. ಆಮೇಲೆ ಸದಾ ಬ್ಯುಸಿ ಇರಲಿಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಬ್ಯುಸಿ ಇರ್ತೀರೋ ನಿಮ್ಗೆ ಅಷ್ಟೇ ಕಾಯಿಲೆಗಳು ಕಡಿಮೆ ಆಗುತ್ತೆ, ಅಷ್ಟೇ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಆದರೆ ಡೈಲಿ ನಿಮಗೆ ಖುಷಿ ಆಗುವಂಥ ಒಂದು ಕಾರ್ಯ ಮಾಡ್ತಾ ಬನ್ನಿ. ನೀವು ವೆಯ್ಟ್ ಲಾಸ್ ಮಾಡೋದಾದರೆ ಅದು ಮಾಡಿ, ಇಲ್ಲ ಏನೋ ಒಂದು ನಿಮ್ಮ ಬಗ್ಗೆ ಕೇರ್ ತಗೊಳ್ಳುವಂಥ ಒಂದು ಹೊಸ ಕಾರ್ಯವನ್ನು ಟ್ರೈ ಮಾಡಿ. ನೀವು ಡಿಪ್ರೆಷನಿಂದ ಹೊರಗಡೆ ಬನ್ನಿ, ಎಲ್ಲರೂ ಚೆನ್ನಾಗಿರಿ. ಸೊ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಮನಸ್ಸಿಂದ. ಎಲ್ಲರೂ ಹ್ಯಾಪಿಯಾಗಿರಿ. ಥ್ಯಾಂಕ್ ಯು ಬಟರ್ಫ್ಲೈಸ್. ಬಾಯ್ ಬಾಯ್.